ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾಳೆ ಆಷಾಢ ಮಾಸದಲ್ಲಿ ಬರುವಂಥ ಮಂಗಳವಾರ ಸ್ನೇಹಿತರೆ. ಹಾಗಾಗಿ ಮಂಗಳವಾರದ ದಿನ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಮ್ಮನನ್ನು ನೆನೆದು ಈ ಮಂತ್ರವನ್ನು 21 ಸಾರಿ ಹೇಳಬೇಕಾಗತ್ತೆ. ಆ 21 ಸಾರಿ ಹೇಳೋದು ಮುಂಚೆ ನೀವು ಬಾಯಲ್ಲಿ ಈ ಒಂದು ವಸ್ತುವನ್ನು ಹಾಕ್ಕೊಂಡು ಅಮ್ಮನ ಮಂತ್ರವನ್ನು ಹೇಳಬೇಕಾಗತ್ತೆ. ತುಂಬಾ ಶಕ್ತಿಯುತವಾದ ಮಂತ್ರ ಅಂತಲೇ ಹೇಳ್ಬೋದು. ಯಾರೆಲ್ಲ ಇಷ್ಟು ದಿನ ಹಣಕ್ಕೋಸ್ಕರ ಕಷ್ಟಪಡ್ತಾ ಇದ್ರಿ, ಸಂಪತ್ತಿಗೋಸ್ಕರ ಕಷ್ಟಪಡ್ತಾ ಇದ್ರಿ, ದುಡ್ಡಿಗೋಸ್ಕರ ಕಷ್ಟಪಡ್ತಾ ಇದ್ರಿ ಅನ್ನೋರು ಎಲ್ಲರೂ ಈ ಮಂತ್ರವನ್ನು ಹೇಳ್ಕೊಬೋದು. ತುಂಬಾ ಶಕ್ತಿಯುತವಾದಂಥ ಮಂತ್ರ ಅಂತ ಹೇಳ್ಬೋದು. ಹಾಗಾಗಿ ನಾಳೆ ನೀವು ಪೂಜೆ ಮಾಡಬೇಕು, ಸ್ನಾನ ಮಾಡಿ ಹೇಳಬೇಕಾ ಆ ಥರ ಏನೂ ಇಲ್ಲ ಸ್ನೇಹಿತರೆ. ನೀವು ರಾತ್ರಿ ಮಲಗೋದಕ್ಕೂ ಮುಂಚೆ ಈ ಮಂತ್ರವನ್ನು ಹೇಳಬೇಕಾಗತ್ತೆ. ತುಂಬಾ ಶಕ್ತಿಯುತವಾದ ಮಂತ್ರ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಇದ್ರ ಉಪಯೋಗ ಪಡ್ಕೊಂಡಿದ್ದಾರೆ. ವಾರಾಹಿ ಅಮ್ಮನನ್ನು ನಂಬಿ ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ. ನಾನು ಕೂಡ ತುಂಬ ಜನಕ್ಕೆ ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಅವರು ಈ ಮಂತ್ರ ಕೂಡ ನಾನು ಈಗ ಏನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಈ ಮಂತ್ರ ಕೂಡ ತಿಳಿಸ್ಕೊಟ್ಟು ಅವರು ತುಂಬಾ ಒಳ್ಳೆಯದಾಯಿತು ಅಂದಿದ್ದಾದಮೇಲೆ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ತುಂಬಾ ಈಸಿ ಇದೆ. ಯಾರೆಲ್ಲ ಹಣಕ್ಕೋಸ್ಕರ ಕಷ್ಟಪಡ್ತಾ ಇದ್ರಿ, ಎಷ್ಟೇ ಹಣ ದುಡಿದ್ರು ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ನನ್ನ ವ್ಯಾಲೆಟಲ್ಲಿ ₹1 ಉಳಿತಾ ಇಲ್ಲ ಅನ್ನೋರಾಗಲಿ, ಅಥವಾ ಯಾರಿಗೋ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ ಬರ್ತಾನೇ ಇಲ್ಲ ಅನ್ನೋರಾಗಲಿ, ಅಥವಾ ನಾನು ಸಾಲ ತೀರಿಸಬೇಕು ಅತಿ ಶೀಘ್ರವಾಗಿ ತೀರಿಸೋ ಹಾಗಾಗಲಿ ಅನ್ನೋರಾಗಲಿ, ಅಥವಾ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಸಂಬಳ ಕಡಿಮೆ ಬರ್ತಾ ಇದೆ, ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಗಬೇಕು, ಅಥವಾ ಒಳ್ಳೆ ಕೆಲಸ ಸಿಗಬೇಕು ಅನ್ನೋರಾಗಲಿ, ಅಥವಾ ಪ್ರಮೋಷನ್ ಸಿಗಬೇಕು ಅನ್ನೋದಾಗಲಿ, ಈ ರೀತಿಯ ಹಣಕ್ಕೆ ಸಂಬಂಧಪಟ್ಟಿದ್ದು, ಸಂಪತ್ತಿಗೆ ಸಂಬಂಧಪಟ್ಟಿದ್ದು ಯಾವುದೇ ಒಂದು ವಿಷಯ ಇದ್ದರೂ ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತಕ್ಷಣ ನಿಮಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಂತ್ರನ ನಾನ್ ವೆಜ್ ತಿಂದು ಹೇಳ್ಕೊಬೋದಾ ಅನ್ನೋದಾದರೆ ಇದೊಂದು ವಿಷಯ ಬೇಡ ಸ್ನೇಹಿತರೆ. ನಾನ್ ವೆಜ್ ತಿಂದು ಮಾತ್ರ ಮಂತ್ರಗಳನ್ನು ಹೇಳ್ಕೊಂಬಾರ್ದು. ಯಾಕೆಂತಂದರೆ ನಾವು ಮೊದಲೇ ಹೇಳಿರ್ತೀರಿ ತುಂಬಾ ಶಕ್ತಿಯುತವಾದಂಥ ಮಂತ್ರಗಳು ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ನಾನ್ ವೆಜ್ ತಿಂದು ಹೇಳ್ಕೊಂಬಿಡಿ. ಮತ್ತು ಮನೆಯಲ್ಲೇ ಹೇಳ್ಕೊಬೇಕಾ, ನಾನೀಗ ಹೊರಗಡೆ ಇದ್ದೀನಿ ಅಂದರೆ ಎಲ್ಲಿರ್ತೀರಾ ಅದೇ ಜಾಗದಲ್ಲೇ ಹೇಳ್ಕೊಳ್ಳಿ. ಮನೆಯಲ್ಲೇ ಹೇಳ್ಕೊಬೇಕು ಅಂತ ಏನಿಲ್ಲ. ನೀವು ಯಾವ ಜಾಗದಲ್ಲಿ ಇರ್ತೀರಾ, ಈಗ ಹೊರಗಡೆ ಕೆಲಸದ ಮೇಲೆ ಹೋಗಿರ್ತೀರಾ, PGಗಳಲ್ಲಿರ್ತೀರಾ, ಹಾಸ್ಟೆಲ್ಗಳಲ್ಲಿರ್ತೀರಾ, ಎಲ್ಲೇ ಇದ್ದರೂ ಸ್ನೇಹಿತರೆ ಅದೇ ಜಾಗದಲ್ಲೇ ಹೇಳ್ಕೊಬೋದು. ತುಂಬಾ ಈಸಿ ಇದೆ. ಮಂತ್ರನೂ ತುಂಬಾ ಚಿಕ್ಕದಿದೆ. ಯಾಕೆಂದರೆ ರಾತ್ರಿ ಮಲಗೋ ಸಮಯದಲ್ಲಿ ನಾವು 1-2 ನಿಮಿಷ ಟೈಮ್ ಕೊಟ್ಟರೆ ಸಾಕು. 21 ಸಾರಿ ಹೇಳೋದಕ್ಕೆ ತುಂಬ ಟೈಮ್ ಏನೂ ತೊಗೊಳ್ಳಲ್ಲ. ಹಾಗಾಗಿ ನೀವು ಮನೆ ದೇವರನ್ನು ನೆನೆದು, ಕುಲ ದೇವರನ್ನು ನೆನೆದು, ನಂತರ ವಾರಾಹಿ ಅಮ್ಮನನ್ನು ನೆನೆದು, ಅಮ್ಮ ನನಗೆ ಒಳ್ಳೇದು ಮಾಡಮ್ಮ, ನಾನು ಈ ಥರ ಯಾರಿಗೋ ದುಡ್ಡು ಕೊಟ್ಬಿಟ್ಟಿದ್ದೀನಿ, ವಾಪಸ್ ಬರೋ ಹಾಗೆ ಮಾಡಮ್ಮ, ಅಥವಾ ನನ್ನ ಸಾಲ ಬೇಗ ತೀರಿಸೋ ಹಾಗಾಗಿ ಮಾಡಮ್ಮ, ಅಥವಾ ನನಗೆ ಒಳ್ಳೆ ಕೆಲಸ ಬೇಕು, ಜಾಬ್ ಚೇಂಜ್ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೆ ಕೆಲಸ ಬೇಕು, ಒಳ್ಳೆ ಜಾಬ್ ಬೇಕು, ಅಥವಾ ಜಾಬಲ್ಲಿ ನನಗೆ ಒಳ್ಳೆ ಪ್ರಮೋಷನ್ ಬೇಕು ಅನ್ನೋದಾಗಲಿ, ಈ ರೀತಿಯ ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ವಿಷಯ ಇದ್ದರೂ ಕೂಡ ನೀವು ಅಮ್ಮನ ಹತ್ರ ಬೇಡ್ಕೊಂತ ಈ ಮಂತ್ರವನ್ನು ಹೇಳ್ಬೋದು ಸ್ನೇಹಿತರೆ. ನಾಳೆ ಮಂಗಳವಾರ ರಾತ್ರಿ ಊಟ ಆದಮೇಲೆ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಸ್ನೇಹಿತರೆ, ಆ ಸಮಯದಲ್ಲಿ ಚೆನ್ನಾಗಿರುವಂಥ ಗ್ರೀನ್ ಕಲರ್ ಇರುವಂಥ ಒಂದು ಏಲಕ್ಕಿ ಕಾಯಿನ ತೊಗೊಬೇಕಾಗತ್ತೆ. ನಂತರ ಆ ಏಲಕ್ಕಿನ ಬಿಡಿಸಿ ಅದರೊಳಗಡೆ ಬೀಜ ಬರುತ್ತಲ್ಲ, ಆ ಬೀಜವನ್ನು 2 ಬೀಜ ಮಾತ್ರ ಬಾಯಲ್ಲಿ ಹಾಕ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಏಲಕ್ಕಿ ಕಾಯಿ ಪೂರ್ತಿ ಬಾಯಲ್ಲಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. 1-2 ಬೀಜ ಮಾತ್ರ ನಾವು ಬಾಯಲ್ಲಿ ಹಾಕ್ಕೋಬೇಕಾಗತ್ತೆ. ನಂತರ ನೀವು ಮಂಚದ ಮೇಲೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಮಂಚದ ಕೆಳಗಡೆ ಚಾಪೆ ಹಾಕ್ಕೊಂಡು ಅಥವಾ ಮಣೆ ಹಾಕ್ಕೊಂಡು, ಅಥವಾ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಚೇರ್ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ನೀವು ಹೇಳ್ಕೊಬೇಕಾಗತ್ತೆ. ಮೊದಲು ನೀವು ಮಂತ್ರ ಹೇಳೋದಕ್ಕೆ ಮೊದಲು ನಿಮ್ಮ ಮನೆ ದೇವರು, ಕುಲ ದೇವರ ಹೆಸರನ್ನು ಹೇಳ್ಕೊತ ವಾರಾಹಿ ಅಮ್ಮನನ್ನೆದು, ಅಮ್ಮ ನನಗೆ ಈ ಥರ ಕಷ್ಟ ಇದೆ, ನನ್ನ ಕಷ್ಟಗಳೆಲ್ಲ ಬಗೆಹರಿಸಮ್ಮ ಅಂತ ನೀವು ಅಮ್ಮನ ಹತ್ರ ಎಲ್ಲ ಕಷ್ಟಗಳನ್ನು ಹೇಳ್ಕೊತ ನಂತರ ಈ ಮಂತ್ರವನ್ನು ನೀವು 21 ಸಾರಿ ಹೇಳ್ಬೇಕಾಗತ್ತೆ. ಮಂತ್ರ ಹೀಗಿದೆ ನೋಡಿ: ಸಂಪತ್ಕರಿ ವಾರಾಹಿ ನಮೋ ನಮಃ, ಸಂಪತ್ಕರಿ ವಾರಾಹಿ ನಮೋ ನಮಃ, ಸಂಪತ್ಕರಿ ವಾರಾಹಿ ನಮೋ ನಮಃ ಅಂತ ನೀವು 21 ಸಾರಿ ಆ ಏಲಕ್ಕಿ ಬಾಯಲ್ಲೇ ಇಟ್ಕೊಂಡು ನೀವು 21 ಸಾರಿ ಹೇಳ್ಬೇಕಾಗತ್ತೆ. ನಂತರ ಆ ಏಲಕ್ಕಿನ ಚೆನ್ನಾಗಿ ಜಿಗಿದು, ಅಂದರೆ ಚೆನ್ನಾಗಿ ಹಗದು ನೀವು ಒಂದು ಸ್ವಲ್ಪ ನೀರು ಕುಡಿದ್ಬಿಡಿ ಸ್ನೇಹಿತರೆ. ನೀರು ಕುಡಿದು ನೀವು ಮಲಗಬೇಕಾಗತ್ತೆ. ಮಲಗೋ ಸಮಯದಲ್ಲೂ ನೀವು ವಾರಾಹಿ ಅಮ್ಮನನ್ನು ನೆನೆದು ನಿಮ್ಮ ಕಷ್ಟಗಳು ಏನು ಹೇಳ್ಕೊಂಡಿದ್ರಿ ನೋಡು ಅದನ್ನೆಲ್ಲ ನೀವು ಜ್ಞಾಪಕ ಮಾಡ್ಕೊಬೇಕಾಗತ್ತೆ. ಅಂದರೆ ನಮಗೆ ವಾರಾಹಿ ಅಮ್ಮನಿಗೆ ರಾತ್ರಿ ಹೊತ್ತು ತುಂಬಾ ಶಕ್ತಿ ಇರುತ್ತೆ. ನಾವು ಏನು ಅಂದ್ಕೊಂಡ್ರೆ ಅದು ನಮಗೆ ತಕ್ಷಣ ಅಮ್ಮ ನಮಗೆ ವರವನ್ನು ಕೊಡ್ತಾಳೆ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ನಾವು ಈ ಥರ ವಸ್ತುಗಳನ್ನು ನಾವು, ಅದರಲ್ಲೂ ವಾರಾಹಿ ದೇವಿಗೆ ಮಸಾಲೆ ಪದಾರ್ಥಗಳು, ಏಲಕ್ಕಿ ಆಗ್ಬೋದು, ಲವಂಗ ಆಗ್ಬೋದು, ಚಕ್ಕೆ ಆಗ್ಬೋದು, ಇವೆಲ್ಲ ತುಂಬಾ ಪ್ರೀತಿ. ಇಂತಹ ವಸ್ತುಗಳು, ಅದರಲ್ಲೂ ತುಂಬಾ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ. ಹಾಗಾಗಿ 2 ಏಲಕ್ಕಿ ಬೀಜ ಮಾತ್ರ ನಾವು ಬಾಯಲ್ಲಿ ಹಾಕ್ಕೊಬೇಕಾಗತ್ತೆ.
ಹಾಕ್ಕೊಂಡು ಅಮ್ಮನ ಮಂತ್ರವನ್ನು ನೀವು 21 ಸಾರಿ ಹೇಳಿ ನಂತರ ಆ ಬೀಜವನ್ನು ಅಗೆದು ನೀವು ಸ್ವಲ್ಪ ನೀರು ಕುಡೀರಿ. ನೀರು ಕುಡಿದು ಮಲಗಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ತಕ್ಷಣ ನಿಮಗೆ ಏನು ಅಂದ್ಕೊಳ್ತೀರಾ ನೋಡಿ, ತಕ್ಷಣ ನಿಮಗೆ ರಿಸಲ್ಟ್ ಕೊಡುತ್ತೆ. ಏನೇ ಅಂದರೂ ನಿಮಗೊಂದು ನಂಬಿಕೆ ಇರಬೇಕು ಸ್ನೇಹಿತರೆ. ಅಮ್ಮನನ್ನು ನಂಬಿದ್ದೀನಿ, ನಾನು ಈ ಮಂತ್ರ ಹೇಳ್ತಾ ಇದ್ದೀನಿ, ಹೇಳಿದ್ರೆ ನನಗೆ ಖಂಡಿತ ಅಮ್ಮ ಒಳ್ಳೇದು ಮಾಡ್ತಾಳೆ ಅಂತ ನಿಮಗೆ 100% ನಿಮಗೆ ಕಾನ್ಫಿಡೆಂಟ್ ಇರಬೇಕು, ನಂಬಿಕೆ ಇರಬೇಕು. ಆಗ ಖಂಡಿತ ಆಗುತ್ತೆ. ಒಬ್ಬೊಬ್ಬರು ಅಮ್ಮ ಆಗುತ್ತಾ ಇದು ಮಂತ್ರ ಹೇಳಿದ ತಕ್ಷಣ ನನಗೆ ಅಮ್ಮ ಒಳ್ಳೇದು ಮಾಡ್ತಾಳೆ, ನಿಮಗೆ ಕಾನ್ಫಿಡೆಂಟ್ ಇರಲ್ಲ, ನಿಮಗೆ ಅದರ ಮೇಲೆ ನಂಬಿಕೆ ಇರಲ್ಲ. ಅಂತಹ ಸಮಯದಲ್ಲಿ ನೀವು ಮಂತ್ರ ಹೇಳೋಕ್ಕೂ ಹೋಗ್ಬೇಡಿ. ಅಂಥವ್ರು ಯಾರೂ ಮಂತ್ರ ಹೇಳಬೇಡಿ. ಅಮ್ಮನ ಮೇಲೆ ನಂಬಿಕೆ ಇರೋರು ಮಾತ್ರ ಮಂತ್ರ ಹೇಳಿ. ಯಾಕೆಂದರೆ ಅಮ್ಮನ ಮಂತ್ರಗಳು ತುಂಬಾ ಶಕ್ತಿಯುತವಾಗಿರುತ್ತೆ. ಎಷ್ಟೋ ಜನರು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಎಷ್ಟೋ ಜನರ ಕಷ್ಟಗಳು ಇದರಿಂದ ಪರಿಹಾರ ಆಗುತ್ತೆ. ಎಂತೆಂಥ ದೊಡ್ಡ ಕಷ್ಟಗಳಿರುತ್ತೆ ಸ್ನೇಹಿತರೆ. ಎಲ್ಲರೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಆದರೆ ಎಲ್ಲ ಕಷ್ಟಗಳನ್ನು ಅಮ್ಮ ಬೇಗನೆ ಬಗೆಹರಿಸ್ತಾಳೆ. ಅಮ್ಮನನ್ನು ನಂಬಬೇಕು ಅಷ್ಟೇ. ನೀವು 2 ಟೈಮು ಪೂಜೆ ಮಾಡೋದಾಗಲಿ ಅಥವಾ 2 ಟೈಮಲ್ಲಿ ಮಂತ್ರಗಳನ್ನು ಹೇಳ್ಕೊಳಿದ್ರೆ ಅಮ್ಮ ತುಂಬಾ ಬೇಗ ನಮ್ಮ ಕಷ್ಟಗಳ ಪರಿಹಾರ ಮಾಡ್ತಾಳೆ. ಯಾಕೆಂದರೆ ಅಮ್ಮನಿಗೆ ಆ ಸಮಯದಲ್ಲಿ ತುಂಬಾ ಶಕ್ತಿ ಇರುತ್ತೆ. ಯಾವ ಸಮಯ ಅನ್ನೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ 4 ಗಂಟೆಯಿಂದ 5:30 ಒಳಗಡೆ ನೀವು ಕೂತ್ಕೊಂಡು ಮಂತ್ರಗಳನ್ನು ಹೇಳ್ಕೊಳ್ಳೋದು, ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅನ್ನೋದಾದರೆ ರಾತ್ರಿ 6 ಗಂಟೆ ಅಂದರೆ ಕತ್ತಲೆ ಆದಮೇಲೆ ವಾರಾಹಿ ಅಮ್ಮನನ್ನು ಪೂಜೆ ಮಾಡೋದು, ಅಂದರೆ ಸಾಯಂಕಾಲ 6 ಗಂಟೆ ನಂತರ ನೀವು ಪೂಜೆ ಮಾಡೋದು, ಮಂತ್ರಗಳನ್ನು ಹೇಳ್ಕೊಳ್ಳೋದು ಕೂಡ ತುಂಬಾ ಶಕ್ತಿಯುತವಾದದ್ದು. ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ. ಅಮ್ಮನ ಈ ಮಂತ್ರದಿಂದ ಎಲ್ಲರಿಗೂ ಉಪಯೋಗ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ. ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚು ವಿಡಿಯೋಗಳನ್ನ ನೀವು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.